ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ, ನಿನಗೆ ಗೊತ್ತಾಗ್ತಿದ್ಯಾ? ನೀನು ಅನುಪಮ ಅಮ್ಮನ ಅಮ್ಮ ಅಂತ ಕರೀತಿದ್ಯಾ? ನಿಜಾನೇ ಆಫೀಸರ್. ನಾನು ನಮ್ಮಮ್ಮ ಮಾಧುರಿನ ಕೂಡ ಅವಳು ಸಾಯೋವರೆಗೂ ಯಾವತ್ತೂ ಅಮ್ಮ ಅಂತ ನಾನು ಕರೀಲಿಲ್ಲ. ಆದ್ರೆ ನನ್ಗೆ ಗೊತ್ತಿಲ್ದೇನೆ ಅನುಪಮಾನ ಅಮ್ಮ ಅಂತ ಕರೆದ್ಬಿಟ್ಟೆ. ಬಹುಶಃ ಆ ದೇವ್ರೆ ನನ್ನ ಹತ್ರ ಹೀಗೆ ಹೇಳ್ಸಿದ್ನೋ ಏನೋ. ಅಮ್ಮ, ನಿನ್ನ ಅಮ್ಮ ಅಂತ ನಾನು ಕರಿಬೋದಾ? ಹೇಳಮ್ಮ, ಕರಿಬೋದಾ? ನೀನ್ ಹಾಗೆ ಕರಿಬೇಕು ಕಲ್ಯಾಣಿ. ನನ್ನ ಮಗಳೇ ಅಲ್ವಾ? ನೋಡ್ಕಂದ, ನೀನು ಮಾಧುರಿ ಹೊಟ್ಟೆಲೆ ಹುಟ್ಟಿರಬಹುದು, ಆದ್ರೆ ನೀನ್ ಯಾವತ್ತೂ ನನ್ನ ಸ್ವಂತ ಮಗಳೇ. ಯಾಕಮ್ಮ ಅಳ್ತಿದೀಯಾ? ನನ್ನನ್ನ ನಿನ್ನ ಅಮ್ಮ ಅಂತ ಸ್ವೀಕರಿಸೋಕ್ಕಾಗಲ್ವಾ? ನೀನು ಅಮ್ಮ ಅಲ್ಲ, ನೀನು ದೇವತೆ. ನಿಮ್ಮನ್ನ ಹೀಗೆ ನೋಡ್ತಾ ಇದ್ರೆ ಈ ಜನ್ಮ ಸಾರ್ಥಕ ಆಯ್ತು ಅನಿಸ್ತಿದ್ಯಮ್ಮ. ನೀವಿಬ್ರು ಸೇರಿ ನಮ್ಮನೆ ಗೌರವ ಪ್ರತಿಷ್ಠೆ ಆಚಾರನ ಕಾಪಾಡ್ಬಿಟ್ರಿ. ನಿಮ್ಗೆ ಕೃತಜ್ಞತೆ ಹೇಳೋದು ನಾನು. ಆದ್ರೂ ಪ್ರದಕ್ಷಿಣೆ ಮಾಡೋ ದಾರಿಲಿ ಗಾಜಿನ ಚೂರು ಕಾಲಿಗೆ ಚುಚ್ಕೊಳ್ಳೋ ಹಾಗೆ ಯಾರು ಹಾಕಿರ್ತಾರೆ? ಯಾರೋ ಕೆಲ್ಸಕ್ಕೆ ಬರ್ದೇ ಇರೋರ್ ಕೆಲಸ ಆಗಿರುತ್ತಮ್ಮ. ಹೌದು ರೀ, ಕೆಲ್ಸ ಇಲ್ದಿರೋರು ಆನಂದವಾಗಿದ್ರೆ ಜೀರ್ಣಿಸ್ಕೊಳ್ಳೋಕಾಗ್ದೆ ಹೀಗ್ ಮಾಡಿರ್ತಾರೆ. ಪಲ್ಲವಿ, ಹಾ ಅತ್ತೆ. ಹೋಗ ಅರಷ್ಟ ತಗೊಂಡ್ ಬಾ. ಸರಿ ಅತ್ತೆ. ಸಂಪದ ಪ್ರತಿಯೊಂದಕ್ಕೂ ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋತಾಳೆ. ಇವತ್ತು ನಾನು ಹೋಗಿಲ್ಲ ಅಂದರೆ ಇಂಥ ಚಾನ್ಸ್ ಮತ್ತೆ ಬರದೇ ಇರ್ಬೋದು. ಹೇಗಾದರೂ ಹೋಗಿ ಸಂಪದನ ಕರ್ಕೊಂಡು ಹೋಗಬೇಕು. ಎಸ್, ಇದೇ ಕರೆಕ್ಟ್. ಈ ವಿಷಯನ ಸಂಪದಾಗ ಹೇಳಿದ್ರೆ ಟೆನ್ಷನ್ ಮಾಡ್ಕೋತಾಳೆ. ಹೇಳಬಾರ್ದು. ಸಂಪದ, ಬರ್ತಿದ್ದೀನಿ.
ಆಟಗಾರ ನೀ ಶಿವ, ಆಡಿಸುವವನು ನೀನು, ನೀ ಆಡಿಸಿದಂತೆ ಆಡುವವರು ನಾವು, ಸಿದ್ಧೂಗೆ ಸಿದ್ಧಿಸದು ಬುದ್ಧಿ. ನೀನೆಷ್ಟೇ ಪ್ರಯತ್ನ ಮಾಡಿದ್ರೂ ನಡೆಯೋದಂತೂ ಯಾವತ್ತೂ ನಿಲ್ಲಲ್ಲ, ನಡಿಬಾರದ್ದು ಯಾವತ್ತೂ ನಡೆಯೋಲ್ಲ. ತಪ್ಪು ನೀನ್ ಮಾಡ್ತಿಲ್ಲ, ಆ ದೇವ್ರು ಮದ್ವೆಗೆ ಶ್ರೀಕಾರ ಹಾಡಿದ್ದಾನೆ. ಇವನೇನು ನನ್ನನ್ನು ಕರೆದು ಸಂಪದ ಮದ್ವೆ ಅಂತಿದ್ದಾನೆ? ನಿಜ ಹೇಳ್ತಿದ್ದಾನ ಗೊತ್ತಿಲ್ಲದೆ ಹೇಳ್ತಿದ್ದಾನ? ಹೇಳೋದಕ್ಕೆ ನಾನ್ಯಾರು, ಕೇಳೋದಕ್ಕೆ ನೀನ್ಯಾರು? ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ನೀವು? ನಿನ್ ಹಣೆಯಲ್ಲಿ ಶೀಘ್ರದಲ್ಲೇ ಮದುವೆ ಕಳೆ ಕಾಣ್ತಿದೆ, ಆದಷ್ಟು ಬೇಗ ಹಸೆಮಣೆ ಏರ್ತೀಯ. ಆ ವಿಷಯ ನನಗೆ ಗೊತ್ತು. ವಿಷಯ ಏನಂದ್ರೆ ಸ್ವಾಮಿ, ಮೊದಲು ನಿಮ್ ವೇಷ ನನಗೆ ಬೇಕು. ಯಜಮಾನ್ರೆ, ದಿಗ್ವಿಜಯವಾಗಿ ಅಖಂಡ ದೀಪನ ಆ ಶಿವನಿಗೆ ಸಮರ್ಪಿಸಿದ್ರಿ. ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಇನ್ನು ಉಳಿದಿರೋದು ಗಂಗಾವತಾರ ನಾಟಕನೇ. ನಾನು ನಿನಗೋಸ್ಕರ ದೇವಸ್ಥಾನದ ಹಿಂದೆ ವೇಟ್ ಮಾಡ್ತಾ ಇದ್ದೀನಿ ಸ್ಯಾಮ್. ಬರ್ಬೇಡ ಅಂತ ಹೇಳಿದ್ರು ಸಿಟ್ಟು ಬಂದಿದ್ದಾನೆ ಅನ್ಸುತ್ತೆ. ಇವಾಗ ಯಾರಾದ್ರೂ ನೋಡಿದ್ರೆ ನನ್ನ ಆಟದಲ್ಲಿ ಎಲ್ಲರ ಮುಂದೆ ಸೋತ್ ಹೋದೆ. ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಅತ್ತಿಗೆ, ಇನ್ನು ಉಳ್ದಿರೋದು ಬರೀ ನಾಟಕನೇ. ಎಲ್ರೂ ದೇವ್ರ ಹತ್ರ ಇದ್ರೆ ಸಂಪದ ಎಲ್ಲಿಗೆ ಹೋಗ್ತಿದ್ದಾಳೆ? ಸ್ಯಾಮ್, ಏನೇ ಗೆಟಪ್? ಅಯ್ಯೋ, ನಿನಗೋಸ್ಕರನೇ. ಬರ್ಬೇಡ ಅಂತ ಹೇಳಿದ್ನಲ್ಲ. ಇವತ್ತು ನೀನಿಲ್ದೇನೆ ಹೋಗಲ್ಲ ಸ್ಯಾಮ್. ಸಿದ್ದು ಪ್ಲೀಸ್ ಹೊರಟೋಗು, ಇವಾಗ ಆಗಲ್ಲ. ಅಬ್ಬಾ, ಗಂಗಾವತಾರ ನಾಟಕ ಮಾಡ್ಬೇಕಾದ್ರೆ ಎಲ್ಲರೂ ನಾಟಕನ ನೋಡ್ತಾ ಇರ್ತಾರೆ. ನೀನ್ ಆ ಟೈಮಲ್ಲಿ ಸೈಲೆಂಟಾಗಿ ಹೊರಗಡೆ ಬಂದ್ಬಿಡು. ಸರಿ, ಟ್ರೈ ಮಾಡ್ತೀನಿ. ಮೊದಲು ನೀನು ಹೊರಡು. ಎಲ್ಲ ಒಳ್ಳೇದೇ ಆಗುತ್ತೆ. ಏಯ್, ನಿಂತ್ಕೋ. ಯಾರು ನೀನು? ಎಲ್ಲೋ ನೋಡಿರೋ ಹಾಗಿದೆಯಲ್ಲ. ಸಂಪದ, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಅದು ಅತ್ತೆ, ವಾಶ್ರೂಮ್ಗೆ ಅಂತ ಬರ್ತಿದ್ದೆ. ಆಗ ಸ್ವಾಮೀಜಿ ಏನೋ ಹೇಳ್ತಿದ್ರು. ಇವನು ವೇಷ ನೋಡ್ತಾ ಇದ್ರೆ ಸ್ವಾಮೀಜಿ ತರ ಇಲ್ವಲ್ಲ. ನಿನ್ನೆಲ್ಲೋ ನೋಡ್ದ ಹಾಗಿದೆ. ಯಾರ್ ನೀನು? ನಿಜ ಹೇಳು. ಎಲ್ರೂ ಅನುಮಾನಿಸ್ತಾ ಹಾಗೆ ನನ್ನನ್ನು ಅನುಮಾನಿಸ್ತಾ ಇದೆಯಾ? ಹರ ಹರ ಮಹಾದೇವ ಶಂಭೋ ಶಂಕರ ಶಂಕರ.
ಎಲ್ಲಿ ಅವನು? ಹೊರಟೋದ್ರು ಅತ್ತೆ. ಇಷ್ಟಕ್ಕೂ ಇಂಥವ್ರ ಜೊತೆಲ್ಲ ಯಾಕೆ ಮಾತಾಡ್ತೀಯ ಸಂಪದ? ಬಾ. ಸರಿ ಪುರೋಹಿತರೆ, ನಾಟಕಕ್ಕೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ತೀವಿ. ಒಳ್ಳೆಯದು. ಚಿನ್ನಿ, ಶೌರ್ಯ ಕಲ್ಯಾಣನ ತಕ್ಷಣ ನಾಟಕಕ್ಕೆ ರೆಡಿ ಆಗೋಕ್ ಹೇಳು. ಸರಿಯಪ್ಪ. ನಾಟಕ ನಾಟ್ಯ ಯಾವ್ದನ್ನು ನಡೆಯೋಕ್ ಬಿಡಲ್ಲ. ಕಲ್ಯಾಣಿ, ಬೇಗ ರೆಡಿ ಆಗ್ಬೇಕು ಬಾ. ಅದ್ಗೆ ಮೇಕಪ್ ರೂಮಲ್ಲಿ ಏನ್ ಮಾಡ್ತಿದ್ರಿ? ಅದಕ್ಕೆ ಆ ಕಲ್ಯಾಣಿ ಮೇಕಪ್ ಹಾಕೋತಿದ್ದ ಹಾಗೆ ಕಿರ್ಚ್ಕೊಳ್ಳೋ ಹಾಗೆ ಮಾಡಿ ಬರ್ತಾ ಇದ್ದೀನಿ. ಈ ದಮಯಂತಿ ಅದ್ಗೆ ಏನ್ ಮಾಡಿ ಬಂದ್ರು ಏನೋ, ಪಾಪ ಕಲ್ಯಾಣಿ. ಕಡೆ ಬಾ. ಎಲ್ರು ಗಂಗಾವತಾರ ನಾಟಕ ನೋಡೋದ್ರಲ್ಲಿ ಮುಳುಗೋಗಿದ್ದಾರೆ. ಬಾ. ಪ್ರೆಗ್ನೆಂಟ್ ಆಗಿದ್ದೀನಿ. ಪಕ್ಕಕ್ಕೆ ಹೋದ್ರು ಎಲ್ಲಿಗೆ ಅಂತ ಜೊತೆಗೆ ಬರ್ತಾ ಇದ್ದಾರೆ ಸಿದ್ದು. ಹೌ ಕ್ಯಾನ್ ಐ ಕಮ್? ಬಾ. ಇನ್ನೇನು ಯೋಚನೆ ಮಾಡಬೇಡ. ಬಾ ಸ್ಯಾಮ್. ಬಾ. ಬಾ. ಅಯ್ಯೋ ಬಾ ಸ್ಯಾಮ್, ಬಂದ್ಬಿಡು. ಜಯ ಜಯ ಶಂಕರ ಶಿವ ಶಿವ ಶಂಕರ, ಜಯ ಜಯ ಶಂಕರ ಶಿವ ಶಿವ ಶಂಕರ, ಜಯ ಜಯ ಶಂಕರ ಶಿವ ಶಿವ ಶಂಕರ, ಜಯ ಜಯ ಶಂಕರ ಶಿವ ಶಿವ ಶಂಕರ. ಯಾರದು? ನಾನು ತಪಸ್ಸು ಮಾಡುತ್ತಿದ್ದರೆ ಭಂಗ ಮಾಡಬೇಕು ಎಂದುಕೊಳ್ಳುತ್ತಿರುವ ಮೂರ್ಖ ಯಾರು? ಕಣ್ಣಿಗೆ ಕಂಡರೆ ಮೂರನೇ ಕಣ್ಣನ್ನು ತೆಗೆದು ಭಸ್ಮ ಮಾಡುತ್ತೇನೆ. ಹರ ಹರ ಮಹಾದೇವ ಶಂಭೋ ಶಂಕರ. ಸ್ಯಾಮ್, ಮತ್ತೆ ಈ ತರ ಅವಕಾಶ ಸಿಗಲ್ಲ. ಬಾ. ಸ್ವಾಮಿ, ನೀವು ಮೂರನೇ ಕಣ್ ತೆರೆದ್ರು, ಅಗ್ನಿ ಜ್ವಾಲನ ಕಳಿಸಿದ್ರು ಆರೋಗುತ್ತೆ ಹೊರತು ಏನೂ ಮಾಡಕ್ಕಾಗಲ್ಲ. ಅಷ್ಟೊಂದು ಧೈರ್ಯ ಯಾರಿಗಿದೆ? ಈ ಪರಮೇಶ್ವರನ ಶಕ್ತಿಯನ್ನ ಅಪಹಾಸ್ಯ ಮಾಡಬೇಕು ಎಂದುಕೊಂಡಿರುವ ಮೂರ್ಖ ಯಾರು? ಮನ್ನಿಸಬೇಕು ಪ್ರಭು, ಪುರುಷರಲ್ಲ. ಸ್ತ್ರೀನೇ. ಯಾರದು? ಗಂಗಾ. ಗಂಗಾ? ಹೌದು ಸ್ವಾಮಿ. ಭಗೀರಥನ ತಪಸ್ಸಿನ ಫಲವಾಗಿ ಗಂಗಾ ಉದ್ಭವವಾಗಿ ಪ್ರವಾಹದ ಹಾಗೆ ಬರ್ತಿದ್ದಾಳೆ. ನೀವು ಅಡ್ಡಿ ಬರಲಿಲ್ಲ ಅಂದ್ರೆ 14 ಲೋಕಗಳು ಗಂಗೆಯಲ್ಲಿ ಮುಳುಗಿ ಹೋಗಿ ಜೀವಕೋಟಿ ಪ್ರಾಣ ಬಿಡುತ್ತದೆ. ಕಾಪಾಡು ತಂದೆ. ಎಲ್ಲಿಯ ಪ್ರವಾಹ ಗಂಗೆ? ಇದೇನು, ಇವಳು ಮೇಕಪ್ ಹಾಕೊಂಡ್ರು ಏನೂ ಆಗಿಲ್ವಲ್ಲ? ಒಂದ್ ವೇಳೆ ಅನುಪಮ ಏನಾದ್ರೂ ಬದಲಾಯಿಸಿದ್ಲಾ? ಗೆಜ್ಜೆಗಳನ್ನ ಹಾಕಿದ್ದೀನಲ್ಲ, ನೋಡೋಣ. ಶಿವ 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 ಶಂಕರ, ಹರ ಹರ.
ಶಿವ 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 ಶಂಕರ ಹರ ಹರ ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇಶನೇ ಪರಮೇಶ ಜಗದೀಶ. ಇದೇ ಒಳ್ಳೆ ಅವಕಾಶ. ಬಂದ್ಬಿಡು, ಬಾ. ಎಲ್ಲಿಗೆ? ವಾಶ್ರೂಮ್ಗೆ. ನಾನು ಕೂಡ ಬರ್ತೀನಿ. ಅಯ್ಯೋ ಪರವಾಗಿಲ್ಲ. ಸರಿ. ಬಾ ಬಾ. ಸ್ಯಾಮ್, ಸಂಪದ, ಸಂಪದ, ಅಮ್ಮ ಸಂಪದ, ಸಂಪದ, ಅಮ್ಮ, ಸಂಪದ, ಅಮ್ಮ, ಅಮ್ಮ, ಸಂಪದ, ಸಂಪದ, ಸಂಪದ ಏನಾಯ್ತು? ಸಂಪದ, ಅಮ್ಮ, ಸಂಪದ, 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 ಅಮ್ಮ, ಅಮ್ಮ, ಸಂಪದ, ಏನಾಯ್ತಮ್ಮ? ಸಂಪದ. ಶೌರ್ಯ, ಮನೆ ಕರ್ಕೊಂಡು ಹೋಗೋಣ ನಡೀರಿ. ಡಾಕ್ಟರ್ ಫೋನ್ ಮಾಡ್ಬೇಗ. ಇದ್ದೇಳು ಸಂಪದ, ಇದ್ದೇಳು. ಅಮ್ಮ, ಹುಷಾರು, ಹುಷಾರಾಗಿ ಕರ್ಕೊಂಬನ್ನಿ. ಡಾಕ್ಟ್ರೇ, ಸಂಪದ ಹೇಗಿದ್ದಾಳೆ? ಭಯ ಪಡುವಂಥದ್ದೇನೂ ಇಲ್ಲ, ಜಾಸ್ತಿ ರೆಸ್ಟ್ ತಗೋಬೇಕು. ಪ್ರಾಬ್ಲಮ್ ಏನಿಲ್ಲ ಅಲ್ವಾ ಡಾಕ್ಟರ್? ಚಿಂತೆ ಮಾಡೋದೇನು ಬೇಡ ಶೌರ್ಯ, ತಾಯಿ ಮಗು ಕ್ಷೇಮವಾಗೇ ಇದ್ದಾರೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಅದು ಅಲ್ಲದೆ ಅವಳು ಕೆಳಗಡೆ ಬಿದ್ದಿರೋದ್ರಿಂದ ಸ್ಪೈನಲ್ ಕಾರ್ಡ್ಗೆ ಸ್ವಲ್ಪ ಎಫೆಕ್ಟ್ ಆಗಿದೆ. ಸ್ಟ್ರೈನ್ ಮಾಡ್ಕೋಬಾರ್ದು, ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕು. ಬೆಡ್ ರೆಸ್ಟ್ ತಗೊಳ್ದೇನೆ ನೆಗ್ಲೆಕ್ಟ್ ಮಾಡಿದ್ರೆ
ಅದರ ಎಫೆಕ್ಟು ಬೇಬಿ ಮೇಲಾಗತ್ತೆ. ಅಂದ್ರೆ ಸಂಪದ ಇನ್ಮೇಲೆ ಕಾಲ್ ಕೆಳಗಡೆ ಹಿಡ್ದಿರೋ ಹಾಗೆ ನೋಡ್ಕೊಳ್ಳಿ ಅಂತಿದ್ದೀರಾ ಅಷ್ಟೇ ಅಲ್ವಾ ಡಾಕ್ಟರ್? ಗಾಜಿನ ಗೊಂಬೆ ಹಾಗೆ ನೋಡ್ಕೋಬೇಕು. ಹಾ, ಹೋಗಿ ಬರ್ತೀನ್ರಿ. ಹೋಗಿ ಬರ್ತೀನಿ ಶೌರ್ಯ. ಓಕೆ ಡಾಕ್ಟರ್. 2 ತಿಂಗಳು ಸಂಪದ ಕಾಲ್ ಕೆಳಗಡೆ ಇಡಬಾರ್ದು, ಗಾಜಿನ ಗೊಂಬೆ ಹಾಗೆ ನೋಡ್ಕೋಬೇಕು ಅಂದ್ರೆ ಯಾರು ನೋಡ್ಕೋತಾರೆ? ಮತ್ತೆ ಸಂಪದಾಗೋಸ್ಕರ ಇನ್ನೂ ಸ್ವಲ್ಪ ಜನ ಕೆಲಸದವ್ರನ್ನ ಇಡ್ಬೇಕಾ? ಸುಮ್ನೆ ದುಡ್ಡು ದಂಡ ಅಷ್ಟೇ. ಯಾಕೆ ಹಾಗೆ ಹೇಳ್ತೀಯ ದಮಯಂತಿ? ಇನ್ ಹೇಗೆ ಹೇಳ್ಬೇಕು ಅಂತ್ಯಾ? ನೀನೇ ಹೇಳು. ಸೊಸೆನ ಮಗಳಾಗಿ ನೋಡ್ಕೋಬೇಕೆ ಹೊರತು ಹೀಗೆಲ್ಲ ಮಾತಾಡಬಾರ್ದು. ಅದರಲ್ಲೂ ತುಂಬು ಗರ್ಭಿಣಿ. ಅವಳು ಯಾರನ್ನ ಹೇರ್ತಿದ್ದಾಳೆ? ನಿನ್ ಮೊಮ್ಮಗನ್ನೋ ಮೊಮ್ಮಗಳನ್ನೋ ಅಲ್ವಾ?